ಯುದ್ಧ ತನಗಾದ್ರೂ ಸಹಿತ ಇನ್ನೂ ಕಡಿಮೆ ಆಗಿಲ್ಲ ಎಫೆಕ್ಟ್ಗಳು. ವಾರ್ ಎಫೆಕ್ಟ್ ಜನರಿಗೆ ಮತ್ತೊಂದು ಹೊರೆ ಬೀಳುತ್ತಾ? ಯುದ್ಧ ತನಗಾಯಿತು, ಆದರೆ ಅದರ ಎಫೆಕ್ಟು ಇನ್ನೂ ಕಡಿಮೆ ಆಗಿಲ್ಲ. ಜನರಿಗೆ ಇದರ ಯುದ್ಧದ ಹೊರೆ, ಎಫೆಕ್ಟ್ನ ಹೊರೆ ಬೀಳ್ತಾ ಇದೆ. ಏಕಾಏಕಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಬಳಿಕ ಮತ್ತೊಂದು ಹೊರೆ ಫಿಕ್ಸ್. ಪೆಟ್ರೋಲ್ ದರ ಕೂಡ ಹೆಚ್ಚಳವಾಗುವ ಸಾಧ್ಯತೆ. ಹರ್ಮೂಜ್ ವಿಚಾರವಾಗಿ ಆಟವಾಡ್ತಿರೋ ಇರಾನ್ ಅಮೆರಿಕ. ಹರ್ಮೂಜ್ನಿಂದ ಕಚ್ಚಾ ತೈಲ ರಫ್ತಾಗ್ತಿಲ್ಲ, ಅದಕ್ಕಾಗಿ ಪೆಟ್ರೋಲ್ ದರ ಕೂಡ ಹೆಚ್ಚಳ ಸಾಧ್ಯತೆ. ಯುದ್ಧ ತನಗಾಯ್ತು ಅಂತ ಅಂದ್ರೆ ಈ ಯುದ್ಧದ ಎಫೆಕ್ಟ್ ಏನಾಯ್ತಲ್ಲ ಇಷ್ಟು ದಿನ, ಅದರ ಎಫೆಕ್ಟು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಜನಕ್ಕೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಕೂಡ, ಅದರ ದರ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದರೆ ಹರ್ಮೂಜನ್ನು ಬಂದ್ ಮಾಡಲಾಗಿದೆ, ಹರ್ಮೂಜ್ನಿಂದ ಯಾವುದು ರಫ್ತಾಗ್ತಾ ಇಲ್ಲ, ಕಚ್ಚಾ ತೈಲ ಸಿಗ್ತಾ ಇಲ್ಲ, ರಫ್ತಾಗ್ತಾ ಇಲ್ಲ. ಹೀಗಾಗಿ ದರ ಹೆಚ್ಚಳ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಎಸ್ ನೋಡಿ, ಯುದ್ಧ ನಿಂತರೂ ಸಹಿತ, ಯುದ್ಧ ಹಿಂದೆ ನಿಲ್ಲುತ್ತೆ ಅಥವಾ ನಾಳೆ ನಿಲ್ಲುತ್ತೆ, ಯುದ್ಧ ನಿಂತರೂ ಸಹಿತ ಆಗಿರುವಂಥ ಡ್ಯಾಮೇಜಸ್ಗಳಿದಾವಲ್ಲ, ಆ ಡ್ಯಾಮೇಜಸ್ಗಳು ಅಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗುವವರೆಗೂ ಆಯಾ ದೇಶಗಳು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಇರಾನ್ ಏನು ಹೇಳ್ತಾ ಇದೆ ಅಮೆರಿಕಕ್ಕೆ, ಏನು ನಾಶ ಮಾಡಿದ್ದೀರಿ, ಎಷ್ಟು ನಾಶ ಆಗಿದೆ, ಕಟ್ಟಡಗಳು ನಾಶ ಆಗಿದೆ, ತೈಲ ಸ್ಥಾವರಗಳಲ್ಲಿ ನಾಶ ಆಗಿದೆ, ಇದನ್ನೆಲ್ಲ ನೀವು ಕಟ್ಕೊಡ್ಬೇಕು. ಬಟ್ ಅಮೇರಿಕ ನಾವೇ ಹಾಳು ಮಾಡಿ ನಾವೇ ಕಟ್ಕೊಡೋದು ಬೇಕು ಅಂತಾನೆ ಎಲ್ಲವನ್ನ ಡೆಮಾಲಿಷ್ ಮಾಡಲಾಗಿದೆ ಅಲ್ಲಿ, ಮತ್ತೆ ಅದನ್ನು ನಿರ್ಮಾಣ ಮಾಡಿಕೊಡೋದು ಕಷ್ಟ ಆಗಲ್ಲ ಅಂತ ಅಮೇರಿಕ ಹೇಳುತ್ತೆ. ಇಲ್ಲಿ ಎರಡೂ ಕೂಡ ಯಾವ ಒಪ್ಪಂದಕ್ಕೂ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಭಾರಿ ದೊಡ್ಡ ಮಟ್ಟದ ನಷ್ಟ ಇರಾನ್ ದೇಶಕ್ಕೆ ಇರುವಂಥದ್ದು. ಇನ್ನು ಹಾರ್ಮೂಜ್ನಿಂದ ಪ್ರಪಂಚದಾದ್ಯಂತ 22% ಪರ್ ಡೇ ಅಲ್ಲಿದ್ದ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು, ಬಟ್ ಯಾವುದು ಆಗ್ತಾ ಇಲ್ಲ. ಅಲ್ಲಿ ಎಲ್ಲವೂ ಕೂಡ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ, ಬಂದ್ ಆಗಿ ಹೋಗ್ಬಿಟ್ಟಿದೆ. ಇದರಿಂದ ನಾವು ಭಾರತದ ಮೇಲೆ ಯಾವ ರೀತಿಯಾಗಿ ಹೊರೆ ಅಂತ ಅಂದರೆ ಈಗ ಗಮನಿಸ್ತಾ ಇದ್ವಿ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಯಾವ ಮಟ್ಟಿಗೆ ದರ ಏರಿಕೆ ಆಗಿದೆ ಅಂತ. ಅದರ ಜೊತೆಗೆ ಇದು ಹಿಂಗೆ ಮುಂದುವರೆದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುವಂಥ ಚಾನ್ಸಸ್ಗಳು ಇದೆ. ಬಟ್ ಭಾರತ ಮತ್ತೊಂದು ಏನು ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ ಅಂತ ಅಂದರೆ, ಬೇರೆ ದೇಶಗಳಿಂದ, ರಷ್ಯಾದಿಂದ ರಫ್ತು ಮಾಡ್ಕೊಳ್ಳೋಣ ಅನ್ನುವಂಥ ಒಂದಿಷ್ಟು ಚಿಂತನೆ ಮಂಥನೆಯಲ್ಲಿದೆ. ಬಟ್ ರಷ್ಯಾದಿಂದ ರಫ್ತು ಮಾಡ್ಕೋಬೇಕು ಅಂತ ಅಂದರೆ ಅಮೆರಿಕ ಜೊತೆಗೆ ಇರುವಂಥ ಒಂದಿಷ್ಟು ಒಪ್ಪಂದಗಳು ಇವೆಲ್ಲದಕ್ಕೂ ಕೂಡ ಹೊರೆ ಬೀಳುವಂಥ ಸಾಧ್ಯತೆ. ಹೀಗಾಗಿ ಭಾರತಕ್ಕೆ ಈಗ ಸದ್ಯದ ಸ್ಥಿತಿಯಲ್ಲಿ ಡಿಸಿಷನನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂಚೂರು ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಹಾಗಾಗಿ ಇದರ ಎಫೆಕ್ಟು ಸಾಮಾನ್ಯ ಜನರ ಮೇಲೆ ಬೀಳುವಂಥ ಚಾನ್ಸಸ್ಸು ಹೆಚ್ಚಾಗಿ ಇದೆ.